ಎಷ್ಟೊಂದು ಜನ ಕೇಳಿದಿರಪ್ಪ ನೀವು ಮ್ಯಾಮ್ ಅಪ್ಲಿಕೇಶನ್ಸ್ ಕ್ವೆಶನ್ ಕೊಡಿ ಅಂತ. ಅದಕ್ಕಂತಾನೆ ಅಪ್ಲಿಕೇಶನ್ ಕ್ವೆಶನ್ಸ್ ತಗೊಂಡ್ಬಂದಿದ್ದೀನಿ. ಸೊ ಕೊನೆವರೆಗೂ ನೋಡಿ, ಯಾಕಂದ್ರೆ ಎಲ್ಲಾ ಕ್ವೆಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ದು ಸ್ಕೋಪ್ ಜಾಸ್ತಿ ಆಗುತ್ತೆ. ನೀವು ಒಳ್ಳೆ ಕ್ವಾಲಿಟಿ ಕ್ವೆಶನ್ಸ್ ಸಾಲ್ವ್ ಮಾಡಿರ್ತೀರಾ. ಹಾಗಾಗಿ ಎಕ್ಸಾಮ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಕೂಡ ಬೆಟರ್ ಆಗಿರುತ್ತೆ. ಸೊ ಈ ಎಲ್ಲಾ ಕ್ವೆಶನ್ಸು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ನಮ್ಮ ವಾಟ್ಸ್ಆಪ್ ಚಾನಲ್. ಸೊ ಯು ಮಸ್ಟ್ ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್. ಇದ್ರ ಸೊಲ್ಯೂಷನ್ ಎಲ್ಲಿರುತ್ತೆ ಅಂತ ಕೊನೆಗೆ ಹೇಳ್ತೀನಿ, ನೋಡ್ತಾ ಇರಿ. ಸೊ ಅಪ್ಲಿಕೇಶನ್ ಕ್ವೆಶನ್ ಅಂತ ಬಂದಾಗ ನೀವು ಆಬ್ವಿಯಸ್ಲಿ LCM ಮತ್ತೆ HCF ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ಅಲ್ಲೇ ವರ್ಡ್ ಪ್ರಾಬ್ಲಮ್ ನಿಮಗೆ ಬಂದೇ ಬರುತ್ತೆ. ಸೊ ಆ ಕ್ವೆಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಲೀಸ್ಟ್ ಅಂತ ಅಂದಾಗ ನೋಡಿ ಪುಟ, ಇಲ್ಲಿ ಲೀಸ್ಟ್ ಅಂತ ಅಂದಾಗ LCM ತಗೋಬೇಕು. ಇಲ್ಲೂ ಕೂಡ ಇದೆ ನೋಡಿ, ಇನ್ನೊಂದು ಲೀಸ್ಟ್ ಅಂತ ಇದೆ, ಇಲ್ಲಿ ಕೂಡ ನೀವು LCM ತಗೋಬೇಕು. ಆಫ್ಟರ್ ಹೌ ಮೆನಿ ಮಿನಿಟ್ಸ್, ಇದೆಲ್ಲ ತುಂಬಾ ಹತ್ರದಿಂದ ನೋಡುವಂತ ಪ್ರಶ್ನೆ. ಸೊ ದೇ ಆರ್ ಆಲ್ ಲೀಸ್ಟ್ ಅಂದ್ರೆ ಕನಿಷ್ಠ ಅಂದಾಗ LCM ಮಾಡಬೇಕು. ಮ್ಯಾಕ್ಸಿಮಮ್ ಗರಿಷ್ಠ ಅಂದಾಗ HCF ಸಹ ಮಾಡಬೇಕು. ಈ ಕೀವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಮೋಸ್ಟ್ಲಿ ಅಪ್ಲಿಕೇಶನ್ ಕ್ವೆಶನ್, ಪಕ್ಕಾ ಅಪ್ಲಿಕೇಶನ್ ಕ್ವೆಶನ್ ಬರೋದು ಅಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಇಂದ ಹಲವಾರು ತರ ಪ್ರಶ್ನೆಗಳು, ಏರಿಯಾ, ಹೈಟು, ಬೇಸ್ ಅಂತ ಕೊಟ್ಟಿರ್ತಾರೆ, ಟ್ರಯಾಂಗಲ್ ಕೊಟ್ಬಿಡ್ತಿರ್ತಾರೆ, ಇಲ್ಲಾಂದ್ರೆ ಸ್ಕ್ವೇರ್, ರೆಕ್ಟಾಂಗಲ್, ಏರಿಯಾ ಕೊಟ್ಟಿರ್ತಾರೆ, ಪ್ರಾಡಕ್ಟ್ ಆಫ್ ಏಜ್ ಮೇಲೆ ಕ್ವೆಶನ್, ಅಥವಾ ಈ ತರ ಕ್ವೆಶನ್ ನೋಡಿ, ಕಾಸ್ಟ್ ಎಷ್ಟು ದುಡ್ಡು ಸ್ಪೆಂಡ್ ಆಯ್ತು ಅದ್ರ ಮೇಲೆ ಪ್ರಶ್ನೆ, ಅಥವಾ ಸ್ಪೀಡ್ ಮೇಲೆ ಪ್ರಶ್ನೆ, ಟ್ರೈನು, ಬೋಟ್ ಅದರ ಸ್ಪೀಡ್ ಮೇಲೆ ಪ್ರಶ್ನೆ ಇರುತ್ತೆ. ಈ ತರ ಪ್ರಶ್ನೆಗಳು ಹಲವಾರಿದೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಇವನ್ನೆಲ್ಲಾನು. ಈ ಕ್ವೆಶನ್ಸ್ ಎಲ್ಲ ನೀವು ನೋಡ್ಬೇಕು ಅಂತಂದ್ರೆ, ಸೊಲ್ಯೂಷನ್ ಬೇಕು ಅಂದ್ರೆ ನಮ್ಮ ಕ್ಲಾಸ್ ಅಲ್ಲಿ ನೀವು ಬರ್ಬೇಕು. ಯಾಕಂದ್ರೆ ಕ್ಲಾಸ್ ಅಲ್ಲಿ ಎಲ್ಲಾ ತರ ಕ್ವೆಶನ್ ನಾನು ಸಾಲ್ವ್ ಮಾಡ್ತೀನಿ. ನೋಡಿ ಪುಟ, ಈ ಕ್ವೆಶನ್ಸ್ ಕೂಡ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್ 4 degrees. ಇದು ಯಾವ ಚಾಪ್ಟರ್ದ ಅಪ್ಲಿಕೇಶನ್ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಬಿಕಾಸ್ ಈ ತರ ಪ್ರಶ್ನೆಗಳು ನಿಮಗೆ ಜಾಸ್ತಿ ಬಂದಿಲ್ಲ, ಆದ್ರೆ ಬರೋ ಚಾನ್ಸಸ್ ಇದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಲೇಬೇಕು. ಯೂಶಲಿ ಆ ಚಾಪ್ಟರ್ ಇಂದ ನಿಮಗೆ ಡೈರೆಕ್ಟ್ ಕ್ವೆಶನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಕ್ವೆಶನ್ ನೋಡಿ ಸಾಲ್ವ್ ಮಾಡೋ ತರ. ಬಟ್ ಒಂದೊಂದ್ಸರಿ ಅಪ್ಲಿಕೇಶನ್ ಕ್ವೆಶನ್ ಕೊಟ್ಟು ಸರ್ಪ್ರೈಸ್ ಮಾಡ್ಬೋದು ನಿಮಗೆ. ಹಾಗಾಗಿ ಇದು ಯಾವ ಚಾಪ್ಟರ್ದು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, ಆಬ್ವಿಯಸ್ಲಿ ಇದಂತೂ ನಿಮಗೆ ಗೊತ್ತಿದ್ದೇ ಇದೆ ಹೆಂಗ್ ಸಾಲ್ವ್ ಮಾಡಬೇಕು ಅಂತ. ಅಪ್ಲಿಕೇಶನ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಇದು. 5 ಡಿವಿಷನ್, 5 ಪಾರ್ಟ್ಸ್ ಆದ್ರೆ ಹೆಂಗೆ, 4 ಪಾರ್ಟ್ಸ್ ಆದ್ರೆ ಹೆಂಗೆ, ಅವನ್ನ ಬರೆಯಕ್ಕೆ ನಿಮ್ಗೆ ಬರ್ಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ 3 ಪಾರ್ಟ್ಸ್ ಆದ್ರೆ ಹೆಂಗಿದೆ ಅಂತ ಗೊತ್ತಾಗ್ಬೇಕು ಬರೆಯಕ್ಕೆ. ಅದನ್ನ ಬಿಟ್ರೆ ನಿಮಗೆ ಅಪ್ಲಿಕೇಶನ್ ಬರೋದು ಕೋಆರ್ಡಿನೇಟ್ ಆಫ್ ಜಾಮೆಟ್ರಿ ಚಾಪ್ಟರ್ ಇಂದ, ನಿರ್ದೇಶಾಂಕ ರೇಖಾಗಣಿತದಿಂದ. ಸೊ ಇಲ್ಲಿ ನಿಮ್ಗಿದೆ ನೋಡಿ, ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ ಅಂತ ಕೊಟ್ರೆ ಇಲ್ಲಿ ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ನೆನ್ಪಿಟ್ಕೊಳ್ಳಿ. ಆದ್ರೆ ಎಲ್ಲಾ ಟೈಮ್ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಂಗಿಲ್ಲ. ಸರ್ಕಲ್ ಸೆಂಟರ್ ಕೊಟ್ಟಿದ್ದಾರೆ, ಆದ್ರೆ ಡಯಾಮೀಟರ್ ಅಂತ ಕೊಟ್ರೆ ಮಾತ್ರ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ. ಇಲ್ಲ ರೇಡಿಯಸ್, ಪಾಯಿಂಟ್ ಆನ್ ದ ಸರ್ಕಲ್, ವೃತ್ತದ ಮೇಲಿರುವ ಬಿಂದುಗಳು ಅಂತ ಕೊಟ್ರೆ ನೀವಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅದೇ ತರ ನೋಡಿ, ಇನ್ನೂ ಕ್ವೆಶನ್ಸ್ ಸಿಕ್ಕಾಪಟ್ಟೆ ವರ್ಡ್ ಪ್ರಾಬ್ಲಮ್ಸ್ ಎಲ್ಲ ಸಿಗುತ್ತೆ ಫಾರ್ ಕ್ವಾಡ್ರಾಟಿಕ್ ಇಕ್ವೇಶನ್. ಅದ್ರ ಮೇಲೆ ಬಂದೇ ಬರುತ್ತೆ ಆಬ್ವಿಯಸ್ಲಿ. ಮತ್ತೆ ನೋಡಿ, ಈಕ್ವಿಡಿಸ್ಟೆಂಟ್, ಕೊಲಿನಿಯರ್, ಇವೆಲ್ಲ ಅಪ್ಲಿಕೇಶನ್ ನಿಮ್ಗೆ ಕೋಆರ್ಡಿನೇಟ್ ಜಾಮೆಟ್ರಿ ಮೇಲೆ. ಇವೆಲ್ಲ ವರ್ಡ್ಸ್ ಗೊತ್ತಿರಲಿ, ವರ್ಡ್ಸ್ ಇಂದ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಗೊತ್ತಿರಲಿ. ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಕ್ವೆಶನ್. ಮಿಡ್ ಪಾಯಿಂಟ್ ಫಾರ್ಮುಲಾ ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಯೂಸ್ ಮಾಡುವಂತ ಕ್ವೆಶನ್, ಯೂಸ್ ಮಾಡಿ ಸಾಲ್ವ್ ಮಾಡುವಂತ ಕ್ವೆಶನ್. ಅಂಡ್ ಅಪ್ಲಿಕೇಶನ್ ಕ್ವೆಶನ್ ಅಂದ್ರೆ ಈ ವರ್ಡ್ಸ್ ನಿಮ್ಗೆ ಗೊತ್ತಿರಬೇಕು. ಒಂದಿಷ್ಟು ಫಾರ್ಮುಲಾಸ್ ನಿಮಗೆ ಫಿಕ್ಸ್ ಆಗಿ ಗೊತ್ತಿರಬೇಕು. ಇದೇನು ಬರ್ದಿದ್ದೀರಾ, ಇದು ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್, ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದಾಗ ಇದನ್ನ ಬರೀತೀರಾ. ಇದು ಎನ್ ಸಮ ಸಂಖ್ಯೆಗಳ ಮೊತ್ತ, ಇದು ಸಮ ಸಂಖ್ಯೆಗಳ ಮೊತ್ತ ಇದು. ಅಥವಾ ಎನ್ ಬೆಸ ಸಂಖ್ಯೆಗಳ ಮೊತ್ತ ಏನಾಗುತ್ತೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಎನ್ ಬೆಸ ಸಂಖ್ಯೆಗಳ ಮೊತ್ತ ನನಗೆ ಬೇಕು. ಎನ್ ಬೆಸ ಸಂಖ್ಯೆಗಳ ಮೊತ್ತನ ಏನು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಕಾಮೆಂಟ್ ಅಲ್ಲಿ ಚೆಕ್ ಮಾಡ್ತೀನಿ ನಿಮ್ಮ ಆನ್ಸರ್ನ. ಏನಾಗುತ್ತೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸ್ತೀರಾ, ಎಷ್ಟಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಒಂದಿಷ್ಟು ವ್ಯಾಲ್ಯೂಸ್ ನೀವು ಫಿಕ್ಸ್ ಆಗಿ ನೆನ್ಪಿಟ್ಕೊಂಬಿಡಿ. ಬಿಕಾಸ್ ದೇ ಆರ್ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್, ಬಂದೇ ಬರುತ್ತೆ ಪ್ರಶ್ನೆಯಲ್ಲಿ. ಓಕೆ, ನೆಕ್ಸ್ಟ್ ಮೂವಿಂಗ್ ಅಹೆಡ್. ನೋಡಿ, ಇದನ್ನು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಅಪ್ಲಿಕೇಶನ್ ಬೇಸಿಸ್ ಮೇಲೆ ಪ್ಯಾರಲೋಗ್ರಾಮ್ ಆಗಿರ್ಬೋದು, ರೋಂಬಸ್ ಆಗಿರ್ಬೋದು, ಎರಡರಲ್ಲಿ ಒಂದು ಕೊಟ್ಟಿರ್ತಾರೆ. ಇಲ್ಲಿ ನಿರ್ದೇಶಾಂಕ ಕಂಡಿರಿ, ಬಿಂದು ನಿರ್ದೇಶಾಂಕ, ಫೈಂಡ್ ದ ಕೋಆರ್ಡಿನೇಟ್ ಆಫ್ ದ ವರ್ಟೆಕ್ಸ್ ಅಂತ ಕೇಳಿರ್ತಾರೆ. ಹೇಳಿದ್ನಲ್ಲ ನಿಮಗೆ, ಸೆಂಟರ್ ಕೊಟ್ಟಿದ್ದಾರೆ, 2 ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು, ನಾಟ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ದಾಟ್ ವಿಲ್ ಬಿ ಎಂಟೈರ್ಲಿ ಡಿಫ್ರೆಂಟ್. ಓಕೆ, ಅದಾದ್ಮೇಲೆ ಕ್ಲಾಕ್ ಮೇಲೆ ಕ್ವೆಶನ್ ಬಂದಿರುತ್ತೆ ಫಾರ್ ದ ಏರಿಯಾ ರಿಲೇಟೆಡ್ ಟು ಸರ್ಕಲ್. ಏರಿಯಾ ರಿಲೇಟೆಡ್ ಸರ್ಕಲ್ ಮೇಲೆ ನಿಮ್ಗೆ ಡೈರೆಕ್ಟ್ ಕ್ವೆಶನ್ ಕೇಳ್ಬಹುದು, ಅಂದ್ರೆ ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ಸೆಗ್ಮೆಂಟ್ ಅಂತ. ಬಟ್
ಈ ತರ ಪ್ರಶ್ನೆಗಳು ಬಂದಿರುತ್ತೆ. ಸೊ ಇಲ್ಲಿ ಒಂದು ನಿಮಗೆ ಟ್ರಿಕ್ ಇದೆ. ಏನ್ ಟ್ರಿಕ್ ಇದೆಯಪ್ಪ ಇಲ್ಲಿ, 360 ಡಿಗ್ರಿಗೆ ನಿಮಗೆ 60 ನಿಮಿಷ ಇದೆ. ಹಾಗಾಗಿ ಇಲ್ಲಿ 10 ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ತೀಟಾ ಸಿಗುತ್ತೆ. ಈ ತೀಟಾ ವ್ಯಾಲ್ಯೂನ ಏನು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಯಾವುದೇ ತರ ಬರಲಿ, ಎಲ್ಲಾ ಟೈಮ್ನು ಅಷ್ಟೇನೆ, ಎಲ್ಲಾನು ಅಷ್ಟೇ. ಇದು 60 ಮಿನಿಟ್ಸ್, ಸಾರಿ, ಎಲ್ಲಾ ತರ ಪ್ರಶ್ನೆನೂ ಅಷ್ಟೇನೆ, ಹೆಂಗಾದ್ರೂ ಕೇಳ್ಬೋದು ಅವರು. ಇದು ಮಾತ್ರ ಫಿಕ್ಸ್ ಇರುತ್ತೆ. 60 ಮಿನಿಟ್ಸ್ಗೆ 360 ಡಿಗ್ರಿ ಇದು ಫಿಕ್ಸ್ ಇದ್ದೇ ಇರುತ್ತೆ. ನೀವು 1 ಮಿನಿಟ್ಗೆ ಎಷ್ಟಾಗುತ್ತೆ ಹೇಳಿ ನೋಡುವ. 1 ಮಿನಿಟ್ ಎಷ್ಟು ಡಿಗ್ರಿ ಆಗುತ್ತೆ? 1 ಮಿನಿಟ್ಗೆ ಇಲ್ಲಿ ನಿಮಗೆ 6 ಡಿಗ್ರೀಸ್ ಆಗುತ್ತೆ ಅಲ್ವಾ. 1 ಮಿನಿಟ್ ನಿಮಗೆ ಇಲ್ಲಿ 6 ಡಿಗ್ರೀಸ್ ಆಗುತ್ತೆ. 1 ಮಿನಿಟಿಗೆ 6 ಡಿಗ್ರೀಸ್ ಆದರೆ ನೀವು 10 ಮಿನಿಟ್ಸ್ಗೆ 60 ಡಿಗ್ರೀಸ್ ಆಗುತ್ತೆ ಅಲ್ವಾ. 15 ಮಿನಿಟ್ಸ್ಗೆ ಎಷ್ಟು ಡಿಗ್ರಿ ಆಗುತ್ತಪ್ಪ? 90 ಡಿಗ್ರಿ ಆಗುತ್ತೆ. ಸೊ ಈ ತರ ನಿಮಗೆ ಡಿಗ್ರೀಸ್ ಕಂಡುಹಿಡಿಯಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ಈ ಡಿಗ್ರಿ ಮೇಲೆನೆ ನಿಮಗೆ ತೀಟಾ ಬರುತ್ತೆ. ದಿಸ್ ಡಿಗ್ರಿ ಇಟ್ ಸೆಲ್ಫ್ ಇಸ್ ತೀಟಾ ವ್ಯಾಲ್ಯೂ. ಸೊ ಇದು ನಿಮಗೆ ಗೊತ್ತಾಗಬೇಕು ಹೆಂಗ್ ಮಾಡಬೇಕು ಅಂತ, ರೈಟ್. ನೆಕ್ಸ್ಟ್ ಅದೇ ತರ ನೋಡಿ, ಪ್ರೊಬಾಬಿಲಿಟಿಯಿಂದ ಅಂತೂ ನಿಮಗೆ ಒಳ್ಳೆ ಒಳ್ಳೆ ಪ್ರಶ್ನೆಗಳು. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ವೆಶನ್. ಬರ್ತ್ಡೇ ಮೇಲೆ ಕ್ವೆಶನ್ ಇದೆ. ಸೊ ಇಂದ ನಾನು ಪಕ್ಕಾ ಕ್ಲಾಸಲ್ಲಿ ಸಾಲ್ವ್ ಮಾಡಿಸಿರಿ. ಸೊ ನೀವು ಕ್ಲಾಸನ್ನ ಜಾಯಿನ್ ಆಗಲೇಬೇಕು. ಈ ಕ್ವೆಶನ್ಗಾದರೂ ನೀವು ಸಾಲ್ವ್ ಮಾಡಕ್ಕೆ ಜಾಯಿನ್ ಆಗಲೇಬೇಕು. ಮೋಸ್ಟ್ ಬ್ಯೂಟಿಫುಲ್ ಕ್ವೆಶನ್ ಇದು ಫ್ರಮ್ ದ ಪ್ರೊಬಾಬಿಲಿಟಿ ಚಾಪ್ಟರ್. ಅದೇ ಥರ ಅಪ್ಲಿಕೇಶನ್ ಕ್ವೆಶನ್ ಅಂತ ಬಂದಾಗ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸಲ್ಲಿ ಒಂದೊಂದ್ಸಲ ಡೈರೆಕ್ಟ್ ಆಗೇ ಕೇಳ್ತಾರೆ. ಆದರೆ ಒಂದೊಂದು ಸಾರಿ ಏನು ಮಾಡ್ತಾರೆ, ಈ ಥರ ನೀರು, ವಾಟರ್ ಲೆವೆಲ್ ಇಂಡಿಕೇಟರ್, ವಾಟರ್ ಮೇಲೆ ಕ್ವೆಶನು, ಅಥವಾ ಲೆಡ್ ಶಾಟ್ ಅನ್ನೋ ಥರ ಕ್ವೆಶನ್, ಈ ಥರ ಕ್ವೆಶನ್ಸ್ ಬಂದಾಗ ಏನು ಮಾಡ್ತೀರಾ ನೋಡಿ, ಹಾಲೋ ಮಾಡೋದು, ಆ್ಯಡ್ ಮಾಡೋದು, ಅಂದರೆ ಜೋಡಿಸೋದು, ಅಥವಾ ಹಾಲೋ ಮಾಡೋದಿರಲಿ, ತೆಗಿಯೋದು ಅಥವಾ ಜೋಡಿಸೋದು, ಯಾವುದಾದ್ರೂ ಇರಲಿ, ಅಲ್ಲಿ ವಾಲ್ಯೂಮ್ ಆ್ಯಡ್ ಹೆಂಗಾಗುತ್ತೆ, ವಾಲ್ಯೂಮ್ ಸಬ್ಟ್ರಾಕ್ಟ್ ಹೆಂಗಾಗುತ್ತೆ, ಅಥವಾ ಸರ್ಫೇಸ್ ಏರಿಯಾ ಹೆಂಗೆ ಆ್ಯಡ್ ಆಗುತ್ತೆ, ಹೆಂಗೆ ಸಪ್ರೇಟ್ ಆಗುತ್ತೆ ಅಂತ ಗೊತ್ತು. ಬಟ್ ಈ ಕಂಡೀಷನಲ್ಲಿ ಏನಾಗುತ್ತೆ, ಇಲ್ಲಿ ವಾಲ್ಯೂಮ್ ಬಂದೇ ಬರುತ್ತೆ ಪಕ್ಕ. ಬಟ್ ಯಾವುದು ವಾಲ್ಯೂಮ್ ಅಪ್ಪ, ಯಾವ ಫಿಗರ್ದು ವಾಲ್ಯೂಮ್ ತೊಗೋಬೇಕು, ಎಷ್ಟು ಅಂತ ತೊಗೋಬೇಕು, ಅದರ ಡೈಮೆನ್ಷನ್ಸ್ ಏನು, ಅದು ಎಲ್ಲ ನಿಮಗೆ ಗೊತ್ತಾಗಬೇಕು. ಆಮೇಲೆ ಕನ್ವರ್ಷನ್ಸ್ ಕೂಡ ಬರುತ್ತೆ. ಕನ್ವರ್ಷನ್ಸ್ ಹೆಂಗೆ ಮಾಡೋದು, ಇದನ್ನೆಲ್ಲ ಕಲಿಬೇಕು ಅಂತಂದರೆ ಏನು ಮಾಡಬೇಕು, ಕ್ಲಾಸ್ಗೆ ಜಾಯಿನ್ ಆಗಬೇಕು, ರೈಟ್. ಸೊ ಡು ನಾಟ್ ಫರ್ಗೆಟ್ ಟು ಜಾಯ್ನ್ ಅವರ್ ಕ್ಲಾಸಸ್, ಬಿಕಾಸ್ ಗ್ಯಾಪ್ ಡೇಸಲ್ಲಿ ನಾವು ನಿಮಗೆ ಎಲ್ಲ ಕಲಿಸ್ತಾ ಇದ್ದೀವಿ. ಯಾವುದೇ ಕ್ಲಾಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅಲ್ಲೇ ನಾವು ಎಲ್ಲ ರಿವಿಷನ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ ಬೇಕಾದ ಎಲ್ಲ ಸಪೋರ್ಟ್ ನಿಮ್ಗಲ್ಲಿ ಸಿಗುತ್ತೆ. ನೋಟ್ಸ್ ಎಲ್ಲಿ ಸಿಗುತ್ತೆ? ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಲಿಂಕ್ ಎಲ್ಲಿ ಸಿಗುತ್ತೆ? ಯೂಟ್ಯೂಬ್ ಬಯೋದಲ್ಲಿ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಕೆಳಗಡೆ ಒಂದು ನಿಮಗೆ ಪಿನ್ಡ್ ಕಾಮೆಂಟಲ್ಲೂ ಕೂಡ ಸಿಗುತ್ತೆ. ಜಾಯ್ನ್ ಆಗಿ. ಪ್ರೊಬಾಬಿಲಿಟಿಯಿಂದ ಯಾವುದೇ ಥರ ಪ್ರಶ್ನೆ ಬರಲಿ, ಎಲ್ಲ ಪ್ರಶ್ನೆನೂ ಸಾಲ್ವ್ ಮಾಡೋ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವುದೇ ಚಾಪ್ಟ್ರಿಂದನೂ ನೀವು ಮಾರ್ಕ್ಸ್ ಕಳ್ಕೊಂಡಿರಬಾರ್ದು. ಅಪ್ಲಿಕೇಶನ್ ಕ್ವೆಶನ್ಸ್ ಬಂದಾಗ, ಅಪ್ಲಿಕೇಶನ್ ಕ್ವೆಶನ್ ನಾನು ಮಾಡದೇ ಇರೋದು ಬಂದರೂ ಕೂಡ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬರಬೇಕು. ಆ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಿಕಾಸ್ ಇಲ್ಲಿ ಇಟ್ಸ್ ಯುವರ್ ಆಪ್ಟಿಟ್ಯೂಡ್, ಅಂದರೆ ನೀವು ಓದಿ ಆ ಕ್ವೆಶನ್ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದು ಕೆಪಾಬಿಲಿಟಿ ನಿಮ್ಮಲ್ಲಿ ಬರಬೇಕು. ಅದಕ್ಕೆ ನಾನು ನಿಮಗೆ ಟ್ರೈನ್ ಮಾಡ್ತೀನಿ. ಸೊ ಮಸ್ಟ್ ಜಾಯಿನ್ ಮೈ ಕ್ಲಾಸಸ್ ಆನ್ PW ಕರ್ನಾಟಕ 8, 9, 10 ಫ್ರಮ್ ಡೇಟ್ಸ್ ಅಂತೂ ಗೊತ್ತಿದೆ, ಟೈಮಿಂಗು ಗೊತ್ತಿದೆ, ಶೆಡ್ಯೂಲ್ ಎಲ್ಲಿದೆಯಪ್ಪ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಡು ನಾಟ್ ಮಿಸ್ ಅವರ್ ಸೆಷನ್ಸ್. ಕೀಪ್ ಫಾಲೋಯಿಂಗ್ ಅವರ್ ಚಾನಲ್, ಬಿಕಾಸ್ ಎಲ್ಲ ರೆಗ್ಯುಲರ್ ಅಪ್ಡೇಟ್ಸ್ ಅಲ್ಲೇ ಸಿಗುತ್ತೆ. ಲೈವ್ ಅಂತ ನೋಡ್ಕೊಳ್ಳಿ, ಲೈವಲ್ಲಿ ಎಲ್ಲ ಸಿಗುತ್ತೆ. ಆ್ಯಂಡ್ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನಿಮಗೆ ಬೇಕಾದ ವಿಡಿಯೋಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಶಾರ್ಟ್ಸಲ್ಲೂ ಕೂಡ ನಿಮಗೆ ಒಳ್ಳೆ ಟ್ರಿಕ್ಸ್ ಎಲ್ಲ ಕಲಿಸ್ಕೊಡ್ತಾ ಇರ್ತೀವಿ. ಸೊ ಡು ನಾಟ್ ಮಿಸ್ ದ ಕ್ಲಾಸಸ್. ಪ್ರಿಪೇರ್ ವೆಲ್ ಫಾರ್ ಯುವರ್ ಎಕ್ಸಾಮ್ಸ್. ಗುಡ್ ಲಕ್.